ಸ್ನೇಹಿತರೆ ನಮಸ್ಕಾರ. ಮಳೆಗಾಲ ಮುಗಿದಾದ್ಮೇಲೆ ಇವಾಗ ಬೋರ್ಗಳನ್ನ ಚಾಲು ಮಾಡ್ತಾ ಇದ್ದೇವೆ ನಮ್ಮ ಚಿತ್ರದುರ್ಗದ ಭಾಗದಲ್ಲಿ. ಸ್ನೇಹಿತರೆ, ಈ ಥರ 80, 100, 150 ಗಿಡಕ್ಕೆ ಒಂದು ಗೇಟ್ ವಾಲ್ ಮತ್ತು ಎಂಡ್ ಕ್ಯಾಪ್ ಇರುತ್ತೆ. ಈ ಎಂಡ್ ಕ್ಯಾಪು ನಾವು ಫಸ್ಟಿಗೆ ಚಾಲು ಮಾಡ್ಬೇಕಾದ್ರೆ ಒಂದು 10 ರಿಂದ 15 ನಿಮಿಷ ತೆಗೆದು ಕೈ ಬಿಡಬೇಕು. ಆಮೇಲೆ ಮತ್ತೆ ಇನ್ನೊಂದು ವಾರ ಆದಮೇಲೆ ಅಥವಾ 4-5 ದಿವಸ ಆದಮೇಲೆ ಮತ್ತೆ ಮಾಡ್ಬೇಕು. ಯಾಕಂದರೆ ಇವಾಗ ಬೋರು ಅಷ್ಟು ಮತ್ತೆ ಹೊಸ್ದಾಗಿ ರೀಸ್ಟಾರ್ಟ್ ಮಾಡಿರ್ತೀವಲ್ವ, ಅದರಲ್ಲಿ ತುಂಬ ಗಲೀಜು, ಶಿಲ್ಟು, ಕಸ ಕಡ್ಡಿ, ಧೂಳು, ಅಲ್ಲೆಲ್ಲರೂ ಪೈಪ್ ಹೊಡೆದಿರೋದು, ಆಮೇಲೆ ನಾವು ಬಳ್ಳಿ ಸುತ್ತಾಕಿರ್ತೀವಲ್ವ, ಅದು ವಾಪಸ್ ಮೋಟ್ರ್ ಅಪ್ ಮಾಡಿದಾಗ ರಿವರ್ಸ್ ಎಳ್ಕೊಳ್ಳುತ್ತಲ್ಲ, ಆಮೇಲೆ ಇಲಿಗಳು ಏನಾದ್ರು ಕಡಿದ್ಬಿಟ್ಟು ಅದು ಧೂಳು, ಕಸ ಕಡ್ಡಿ ಎಲ್ಲ ಸೇರ್ಕೊಂಡಿರುತ್ತೆ. ಅದು ನಮ್ಮ ಮೈಕ್ರೋ ಡ್ರಿಪ್ಪಲ್ಲಿ ಕಟ್ಟಾಗುತ್ತೆ. ಸೊ ಇವತ್ತು ಐತಿ ನೋಡ್ರಿ, ಇದ್ರ ಒಳಗಡೆ ಧೂಳು ಎಷ್ಟು ಬರುತ್ತೆ, ಧೂಳು, ಮಣ್ಣು, ಕಸ ಕಡ್ಡಿ ಅಬ್ಸರ್ವ್ ಮಾಡ್ರಿ ಬರುತ್ತೆ. ಇದನ್ನು ಕ್ಲೀನ್ ಮಾಡ್ಕೋಬೇಕು ಎಂಡ್ ಕ್ಯಾಪ್ ತೆಗೆದು. ನೋಡಿ ಹೇಗೆ ಬರ್ತಾ ಇದೆ. ಈಗ ಮಣ್ಣು ಅಂತದೆಲ್ಲ ಇನ್ನೊಂದು 2 ನಿಮಿಷದಾಗ ಕ್ಲಿಯರ್ ಆಗುತ್ತೆ. ಆಮೇಲೆ ಅದ್ರ ತುಂಬಾ ಕಸ ಕಡ್ಡಿ, ಧೂಳು ಬರ್ತಾ ಇದೆ, ನಿಮಗೆ ಕಾಣಿಸ್ತಾ ಇದೆ ನೋಡಿ ವಿಡಿಯೋ ಸೆಂಟರ್ದಲ್ಲಿ. ಈ ತರ ಇದನ್ನ ತೆಗೆದು ಕ್ಲೀನ್ ಮಾಡ್ಕೋಬೇಕು ಸ್ನೇಹಿತರೆ. ಇದನ್ನ ಒಂದು 5 ನಿಮಿಷ ಬಿಡಬೇಕು. ಮತ್ತೆ ನಾನು 3-4 ದಿವಸ ಆದ್ಮೇಲೆ ಮತ್ತೊಂದು 5 ನಿಮಿಷ, ಆಮೇಲೆ 15 ದಿವಸಕ್ಕೊಂದ್ಸರಿ ಬಿಟ್ರೆ ಸಾಕು. ಈಗ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ, ಇಷ್ಟು ದಿವಸ ಓಡಿಸಿರ್ಲಿಲ್ವಲ್ಲ, ಹಂಗಾಗಿ ಈ ತರ ಮಾಡ್ಕೊಳ್ಳೋದ್ರಿಂದ ನಮ್ಮ ಏನು ಮೈಕ್ರೋ ಡ್ರಿಪ್ ಅಲ್ಲಿ ಕಟ್ಕೊಳ್ಳುತ್ತೆ. ನೋಡಿ, ಅದು ಫಸ್ಟ್ಗೆ ಮಣ್ಣು ಬಂದು ಮತ್ತೆ ವೈಟ್ ಬಂದು ಮತ್ತೆ ಪೈಪ್ ಅಲ್ಲಿ ತಳದಲ್ಲಿ ಕುಂತಿರುತ್ತಲ್ವಾ, ಅದು ಮತ್ತೆ ರೀಸ್ಟಾರ್ಟ್ ಆಯ್ತು ನೋಡ್ರಿ. ಈಗ ನಾವು ವಿಡಿಯೋ ಸ್ಟಾರ್ಟ್ ಮಾಡಿ 1.5 ನಿಮಿಷ ಆಯ್ತು, ಇನ್ನು ಹಾಗೆ ಬರ್ತಾ ಇದೆ, ನೀರು ಕ್ಲಿಯರ್ ಇಲ್ಲ. ಎಷ್ಟೊತ್ತು ತಗೊಳುತ್ತೆ ಹೆಚ್ಚು ಕಮ್ಮಿ. ಈಗ ಬರೀ ವೈಟ್ ನೀರು ಬರೋಕೆ ಒಂದು 5 ನಿಮಿಷ ತಗೊಂಬತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಪೈಪಲ್ಲಿ ಕುಂತಿರೋದು ಸಣ್ಣ ಕಲ್ಲು, ಪಾರ್ಟು, ಆಮೇಲೆ ಬೋರ್ ಕೊರೆದಾಗ ಸಣ್ಣ ಕಲ್ತದ ಚಕ್ಕೆ ಬರುತ್ತಲ್ಲ, ಆ ತರ ಶೀಟ್ ಎಲ್ಲ ಬರುತ್ತೆ. ಇದನ್ನ ತೆಗಿಬೇಕಿಲ್ಲ ಅಂತಂದ್ರೆ ನಮಗೆ ಮುಂದೆ ಅಡಿಕೆ ಗಿಡ ಏನ್ ಮೈಕ್ರೋ ಡ್ರಿಪ್ ಹೊಡೆದಿರುತ್ತೋ ಅಲ್ಲಿ ಕಟ್ಕೊಳ್ಳುತ್ತೆ ಸ್ನೇಹಿತರೆ. ನೋಡಿ, ಇನ್ನೂ ಕ್ಲಿಯರ್ ಆಗಂಗೆ ಇಲ್ಲ. ಆಮೇಲೆ ಒಂದೊಂದು ಭೂಮಿ, ಮಣ್ಣು ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಆಮೇಲೆ ಜೊತೆಗೆ ನಿಮ್ದು ಪೈಪ್ ಯಾವ್ದಾರು ಹೊಡೆದಿದ್ರೆ, ಲ್ಯಾಟ್ರಲ್ ಏನಾದ್ರು ಕಟ್ಟಾಗಿ ಅಲ್ಲಿಂದ ರಿವರ್ಸ್ ನೀರು ಹೋಗಿದ್ರೆ, ಇದೆಲ್ಲ ಪೈಪಲ್ಲೇ ಕುಂತಿರುತ್ತೆ. ಹಿಂಗೆ ಪ್ರತಿಯೊಂದು ಎಂಡ್ ಕ್ಯಾಪ್ ಮತ್ತೆ ಕೊನೆಯದು ಲ್ಯಾಟ್ರಲ್ ಏನ್ ಲಾಕ್ ಮಾಡಿರ್ತೋ ಅಲ್ಲೂ ತೆಗಿಬೇಕು ಸ್ನೇಹಿತರೆ. ನೋಡಿ, ಇದು ಇನ್ನು ಕ್ಲಿಯರ್ ಆಗಂಗೆ ಇಲ್ಲ, ಇನ್ನು ಹಂಗೆ ಬರ್ತಾ ಇದೆ. ತುಂಬಾ ಹೊತ್ತು ಹೋಗ್ಬೇಕು ಅನ್ಸುತ್ತೆ. ಒಂದು 5 ನಿಮಿಷ ಬಿಡ್ಲೇಬೇಕು. ತುಂಬಾ ಇದೆ ಕಸ ಕಡ್ಡಿ. ಓಕೆ ಸ್ನೇಹಿತರೆ, ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಸುತ್ತೆ. ಧನ್ಯವಾದಗಳು, ನಮಸ್ಕಾರ.